ಅವಾಂತರ ಸಂಭವಿಸಿದೆ. ಕೆಪಿ ಅಗ್ರಹಾರದ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಿಂದ ನೀರು ಹೊರಹಾಕಲಿಕ್ಕೆ ಕುಟುಂಬಸ್ಥರು ಹರಸಾಹಸ ಪಡ್ತಾ ಇದ್ದಾರೆ. ಮಾಗಡಿ ರಸ್ತೆಯ ಕೆಪಿ ಅಗ್ರಹಾರದಲ್ಲಿ ಅವಾಂತರ ಸಂಭವಿಸಿದೆ. ಕೆಪಿ ಅಗ್ರಹಾರದ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಅವರ ನೆಮ್ಮದಿಯನ್ನು ಕಸಿದಿದೆ. ಇಡೀ ರಾತ್ರಿ ಜಾಗರಣೆ ರೀತಿಯಲ್ಲಿ ಜನ ಕಳೆದಿದ್ದಾರೆ. ನಿದ್ದೆ ಮಾಡಲಿಕ್ಕೆ ಜಾಗ ಇಲ್ಲಿದೆ. ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂದರೆ ನಿದ್ದೆ ಮಾಡೋಕ್ಕೆ ಜಾಗ ಇಲ್ಲಿದೆ. ಊಟ ಮಾಡೋಕ್ಕೂ ಜಾಗ ಇಲ್ಲ. ಅಲ್ಲಿರುವಂಥ ಮನೆಯಲ್ಲಿ ವಯಸ್ಸಾದಂಥವರಿದ್ದಾರೆ, ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ. ಪ್ರತಿಯೊಬ್ಬರು ಕೂಡ ನರಕ ಯಾತನೆಯನ್ನು ಅನುಭವಿಸಿದ್ದಾರೆ. ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಂತ ಹೇಳಿದ್ರೆ ಅವರ ಯೋಚನೆ ಮಾಡಿ ಯಾವ ಹಂತಕ್ಕೆ ಅವ್ರು ತಲುಪಿರ್ತಾರೆ ಅಂತ. ಈ ಮನೇಲಿ ಕೂತ್ಕೊಳ್ಳೋಕೆ ಜಾಗ ಇದೆಯಾ ನೀವೇ ಚೆಕ್ ಮಾಡಿ. ಇಡೀ ಮನೆ ನೀರು. ಎಲ್ಲಿ ಹೋಗ್ತೀರಾ? ಹಾಲ್ನಲ್ಲೂ ಅದೇ ಪರಿಸ್ಥಿತಿ, ಬೆಡ್ರೂಮಲ್ಲೂ ಅದೇ ಪರಿಸ್ಥಿತಿ, ಕಿಚನಲ್ಲೂ ಅದೇ ಪರಿಸ್ಥಿತಿ. ಕೆಪಿ ಅಗ್ರಹಾರದ ಬಡಾವಣೆಗಳಲ್ಲಿ ಹೀಗೆ ನೀರು ತುಂಬಿಕೊಂಡಿದ್ದರೆ ನಮ್ಮ ಪರಿಸ್ಥಿತಿ ಹೇಗೆ ಅನ್ನೋದು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಹಾಗೋ ಈಗೋ ಗ್ಯಾಸ್ಗಳನ್ನು ಕೆಳಗಿಟ್ಟಿದ್ದಾರೆ. ಬಿಟ್ಟರೆ ಆಹಾರ ಸಾಮಗ್ರಿಗಳನ್ನು, ಪದಾರ್ಥಗಳನ್ನು ಮೇಲಿಡುವಂಥ ಪ್ರಯತ್ನ ಮಾಡಿದ್ದಾರೆ. ಕೊಚ್ಕೊಂಡು ಹೋಗಿರುತ್ತೆ. ಇದು ಬೆಂಗಳೂರಿನ ಮಳೆಯ ಅವಾಂತರದ ದೃಶ್ಯಗಳು. ಎಲೆಕ್ಟ್ರಾನಿಕ್ಸ್ ಗುಡ್ಸು ಇದೆಲ್ಲ, ಇದು ಮೈಕ್ರೋನು, ಚಿಮ್ನಿದು ಬೋರ್ಡ್ಗಳೆಲ್ಲ ಹೋಗಿದೆ ಫುಲ್ಲು. ಸುಮಾರು ಎಷ್ಟು ಸಾವಿರ ರೂಪಾಯಿ ಸರ್? ನೋಡ್ಬೇಕು ಸರ್, ಇದಕ್ಕೆ ಮೇಲೆ ಲೆಕ್ಕ ಹಾಕ್ಬೇಕು ಚೆಕ್ ಮಾಡಿಬಿಟ್ಟು. ಅರೆ ಫುಲ್ಲು ಹೋಗಿದೆ. ಸ್ವಲ್ಪ ಬೋರ್ಡ್ಗಳೆಲ್ಲ ಹೋಗಿದೆ, ರಿಪೇರ್ ಬೋರ್ಡ್ಗಳು. ನೀರು ಎಷ್ಟು ಅಡಿ ಒಳಗಡೆ ಬಂದಿತ್ತು ಸರ್? ಕಮ್ಮಿರೂ 4 ಅಡಿ ಹತ್ರ ಬಂದಿದೆ ಸರ್. ಮಾರ್ಕೆ ಇದೆ 3 ಅಡಿ. ಎಲೆಕ್ಟ್ರಾನಿಕ್ಸ್ ಗುಡ್ಸು ಇದೆಲ್ಲ, ಇದು ಮೈಕ್ರೋನು, ಚಿಮ್ನಿದು ಬೋರ್ಡ್ಗಳೆಲ್ಲ ಹೋಗಿದೆ ಫುಲ್ಲು. ಸುಮಾರು ಎಷ್ಟು ಸಾವಿರ ರೂಪಾಯಿ ಸರ್? ನೋಡ್ಬೇಕು ಸರ್, ಇದಕ್ಕೆ ಮೇಲೆ ಲೆಕ್ಕ ಹಾಕ್ಬೇಕು ಚೆಕ್ ಮಾಡಿಬಿಟ್ಟು. ಅರೆ ಫುಲ್ಲು ಹೋಗಿದೆ. ಸ್ವಲ್ಪ ಬೋರ್ಡ್ಗಳೆಲ್ಲ ಹೋಗಿದೆ, ರಿಪೇರ್ ಬೋರ್ಡ್ಗಳು. ನೀರು ಎಷ್ಟು ಅಡಿ ಒಳಗಡೆ ಬಂದಿತ್ತು ಸರ್? 1 ಗಂಟೆ ಸುಮಾರಿಗೆ ಬಂತು ಸರ್ ಮಳೆ. ಎಲ್ಲ ನಾಶ ಆಗಿದೆ. ಏನು ಅಂತ ಹೇಳೋಣ ಸರ್? ಎಲ್ಲ ರೇಷನ್ಸು, ಮನೆಗಿರೋ ಐಟಮ್ಸು ಎಲ್ಲ ನಾಶ ಆಗಿದೆ ಸರ್. ಇಲ್ಲ ಸರ್, ಮಳೆ ಬಂದಾಗೆಲ್ಲ ಇದೇ ಪ್ರಾಬ್ಲಮ್ಮು. ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಏನಾದ್ರು ಕೊಡ್ತೀವಿ ಅಂತ ಪರಿಹಾರ ಹೇಳ್ತಾರೆ, ಏನು ಕೊಡಲ್ಲ, ಹೋಗ್ತಾರೆ.